ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಡಿಸೆಂಬರ್ 19, 2025ರಂದು ಅನ್ವೇಷಣಾ ಸೇವಾ ಟ್ರಸ್ಟ್ ಅರಸು ಚುಟುಕು ಚಿತ್ತಾರಗಳು ಕೃತಿ ಲೋಕಾರ್ಪಣೆ ಸಮಾರಂಭ ದಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ ಮೈಸೂರು ಉದ್ಘಾಟನೆ ಶ್ರೀ ರಾಣಿ ಸತೀಶ್ ಮಾಜಿ ಸಚಿವರು, ಶ್ರೀಮತಿ ಡಾಕ್ಟರ್ ಪದ್ಮಾಶೇಖರ್, ಶ್ರೀಮತಿ ವಿಜಯಲಕ್ಷ್ಮಿ ಅರಸ್, ಡಾಕ್ಟರ್ ನಿರ್ಮಲಾ ಸಿ ಎಲಿಗಾರ್, ಶ್ರೀಮತಿ ಭ್ರಮರಾ ಬಹದ್ದೂರ್, ಚುಟುಕು ಜಾಹ್ನವಿ ಸೀತಾಲಕ್ಷ್ಮಿ ವರ್ಮಾ, ಡಾಕ್ಟರ್ ಎಂಜಿಆರ್ ಅರಸು, ಅನ್ವೇಷಣೆ ಸೇವಾ ಟ್ರಸ್ಟ್ನ ಸಂಸ್ಥಾಪಕಾಧ್ಯಕ್ಷರಾದ ಆರ್ಯ ಅಮರನಾಥೆ ರಾಜೆ ಅರಸ್ ಮುಂತಾದವರು ಉಪಸ್ಥಿತರಿದ್ದರು. ಇದೊಂದು ಬಾವಿಲಿ ನಾವು ಎಷ್ಟು ನೀರು ಹೊರತೆಗಿತೀವೋ ಅಷ್ಟೂ ಹೊರಬರ್ತಾ ಇರ್ತಕ್ಕಂಥ ಒಂದು ಶಕ್ತಿಯ ಚೈತನ್ಯ ಅಂತ ನಾನಾದ್ರೂ ಭಾವಿಸ್ತೇನೆ. ವಿಚಾರಗಳು ಮತ್ತು ನಮ್ಮ ಸಂಬಂಧಗಳು, ಸಮಾಜ, ಅಂಕುಡೊಂಕುಗಳು ಮತ್ತು ಒಂದು ಆಚಾರ, ವಿಚಾರ, ರೀತಿ, ನೀತಿ ಇವುಗಳೆಲ್ಲವನ್ನ ಒಗ್ಗೂಡಿಸಿಕೊಂಡು ತನ್ನದೇ ಆದಂತಹ ಒಂದು ಸಾಹಿತ್ಯ ಸಾಮ್ರಾಜ್ಯವನ್ನ ಹೊಂದಿರತಕ್ಕಂಥ ಸಾಹಿತ್ಯದಲ್ಲಿ ಅನೇಕ ರೀತಿಯ ನಾವು ಸಾಹಿತ್ಯಗಳನ್ನ ನೋಡ್ತೇವೆ. ಅದು ಆ ಸಾಹಿತ್ಯ ಸಾಮ್ರಾಜ್ಯದಲ್ಲಿ ನವ್ಯ ಸಾಹಿತ್ಯ ಇರ್ಬೋದು, ಜನಪದ ಸಾಹಿತ್ಯ ಇರ್ಬೋದು, ಚುಟುಕು ಸಾಹಿತ್ಯ ಇರ್ಬೋದು. ಮಹಿಳೆಯರದೇ ಪ್ರತ್ಯೇಕ ಸಾಹಿತ್ಯ ಅನ್ನೋದು ಹೋಗೋದಿಲ್ಲ ನಾನು, ಯಾಕೆಂದ್ರೆ ಅಡಿಗೆ ಮನೆ ಸಾಹಿತ್ಯ ಅಂತ ಕರೆದಂತ ದಿನಗಳನ್ನು ನಾವು ನೋಡಿದ್ದೇವೆ ಮಹಿಳೆಯರನ್ನ. ಆದ್ರೆ ಹೆಚ್ಚು ಒಂದು ಸಮಾಜಕ್ಕೆ ಹಿತವಾಗಿ, ಸಮಾಜಕ್ಕೆ ಸಂಬಂಧಿಸಿದಂತ ಕೌಟುಂಬಿಕ ವಿಚಾರದ ಹಿನ್ನೆಲೆಯಲ್ಲಿ ಬರ್ತಕ್ಕಂಥ ಸಾಹಿತ್ಯ ಬಹುಶಃ ಮಹಿಳೆಯರಿಂದಲೇ ಬರ್ತಕ್ಕಂಥ ಸಾಹಿತ್ಯ ಅಂತ ನಾನಾದ್ರೂ ಭಾವಿಸ್ತೇನೆ. ಅದಕ್ಕೆ ನಾವು ಉದಾಹರಣೆಯನ್ನ ತಗೊಂಡ್ರೆ ತ್ರಿವೇಣಿ ಅವರಿರ್ಬೋದು, ಡಾಕ್ಟರ್ ಅನುಪಮ ನಿರಂಜನ್ ಅವರಿರ್ಬೋದು, ಸುನಂದಮ್ಮ, ಇಂದಿರಾ, ಹಲವಾರು ಲೇಖಕಿಯರು ನಮ್ಮ ಕಣ್ಣು ಮುಂದೆ ಹಾದು ಹೋಗ್ತಾರೆ. ಅವು ಚಲನಚಿತ್ರಗಳು ಆಗಿ ಬಂದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮನಸ್ಸಿಗೆ ನಮ್ಮನ್ನ ಹತ್ತಿರವಾಗಿ ತೆಗೆದುಕೊಂಡು ನಾವೇ ಆ ಒಂದು ಸಂಬಂಧದಲ್ಲಿ, ಆ ಪಾತ್ರಗಳಲ್ಲಿ ಇದ್ದೇವೇನೋ ಅನ್ನೋ ಭಾವನೆಯನ್ನ ಸಾಹಿತ್ಯದಲ್ಲಿ ತೆಗೆದುಕೊಂಡು ಹೋದಂತ ಲೇಖಕಿಯರ ಲೇಖನಗಳನ್ನ ನಾವು ನೋಡಿದಾಗ ಬಹುಶಃ ವಚನ ಸಾಹಿತ್ಯದಲ್ಲೂ ಸಹ ಪ್ರಪ್ರಥಮ ಕವಿಯಿತ್ರಿ ಅಕ್ಕ ಮಹಾದೇವಿ ಆಕೆ ವಚನಗಳನ್ನ ಹೇಳುವಾಗ ಶರಣರೇ ಹೇಳುವಂತೆ ಶರಣರ ವಚನಕ್ಕಿಂತ ಮಿಗಿಲಾದಂತ ಅತ್ಯಂತ ಶ್ರೇಷ್ಠವಾದಂತ ವಚನಗಳು ಅಕ್ಕ ಮಹಾದೇವಿಯ ವಚನಗಳು ಅನ್ನೋ ಒಂದು ಹಿರಿಮೆ ಮಹಿಳಾ ಒಂದು ಸಾಹಿತ್ಯಕ್ಕೆ ದೊರಕಿದೆ ಅಂತ ನಾನು ಅದನ್ನು ಭಾವಿಸ್ತೇನೆ. ಆಡಳಿತ ಆಗಿದ್ದಿರ್ಬೋದು. ಆ ರೀತಿಯಲ್ಲಿ ಈ ಚುಟುಕುಗಳು ದೊಡ್ಡ ಗಹನವಾದಂತಹ ಪರಿಣಾಮವನ್ನು ಬೀರ್ತದೆ ಅಂತಾಗ್ಲಿ, ಅಥವಾ ಎಲ್ಲಾ ಕಾಲಘಟ್ಟದಲ್ಲಿಯೂ ಉಳ್ಕೊಳ್ತೀವಿ. ಪಂಪನ್ ನೆನ್ಸ್ಕೋತೀವಿ, ಕುಮಾರವ್ಯಾಸನ್ ನೆನ್ಸ್ಕೋತೀವಿ, ರಂಗನ್ ನೆನ್ಸ್ಕೋತೀವಿ, ಹಾಗೆ ಮುಂದಿನ ಇದರಲ್ಲಿ ಅರಸು ನೆನ್ಸ್ಕೋತೀವಿ ಅಂತ ನಾನೇನು ಗ್ಯಾರಂಟಿ ಕೊಡೋದಿಲ್ಲ ನಾನು. ಯಾಕೆ ಅಂತ ಹೇಳಿದ್ರೆ ಚುಟುಕುಗಳ ಶಕ್ತಿ ಇರುವುದು ತಕ್ಷಣ ನಿಮ್ಗೆ ಆನಂದ ಕೊಡೋರು, ಆಮೇಲೆ ವಿರಮಿಸಿ ಬಿಡುವಂಥದ್ದು. ಅದು ಯಾವ ಕಾಲಘಟ್ಟದಲ್ಲಿ ಇರ್ತದೆ ಅಂತೇಳಿ ಈಗ ಊಹಿಸ್ಕೊಳ್ಳಿಕ್ಕೆ ಪಂಪ, ರನ್ನ, ಪನ್ನರಂಗೇನನ್ನ, ಕುಮಾರವ್ಯಾಸನಿಗೆ ನಾವು ನೆನಪಿಸ್ಕೊಳ್ಳೋದಾಗದೆ ಹೋಗಿದ್ದಿರ್ಬೋದು. ಆದರೆ ಒಂದು ಪರಿವೇಶವನ್ನ ನಿರ್ಮಾಣ ಮಾಡಿದ್ದಿದೆಯಲ್ಲ, ಚುಟುಕದ ಸಾಹಿತ್ಯ ಪರಿಷತ್ತನ್ನ ಕಟ್ಕೊಂಡು ಆ ನಿರ್ಮಾಣ ಮಾಡಿದಂತಹ ಒಂದು ಬದ್ಧತೆ ಇದೆಯಲ್ಲ, ಆ ಬದ್ಧತೆ ಅರಸುವವರಿಗೆ ಮಾತ್ರ ಸಾಕಿ ಅಂತ ಹೇಳಿ ನಾನು ಅನ್ಕೊಳ್ತೇನೆ. ಪ್ರೇಮವಿದೆ, ಪ್ರೀತಿ ಇದೆ, ದಾಂಪತ್ಯದ ಸೊಗಡಿದೆ, ಸೊಗಡಿದ ಮೇಲೆ ಬಿರುಸಾನು ಇರಬೇಕು, ಆಮೇಲೆ ಕ್ರೌರ್ಯ ಇದೆ, ಶೌರ್ಯ ಇದೆ, ವಿರಹ ಇದೆ, ಅನುಬಂಧ ಇದೆ, ಏನೇನಿಲ್ಲ ಪ್ರತಿ ಒಂದು ಕ್ಷೇತ್ರವನ್ನು ಕೂಡ ಅವರು ತಮ್ಮ ಚುಟುಕುಗಳಲ್ಲಿ ತಂದಿದ್ದಾರೆ. ಹಾಗೆಯೇ ಚುಟುಕು ಸಾಹಿತ್ಯವನ್ನ ನಮ್ಮ ಸಮಗ್ರ ಸಾಹಿತ್ಯ ಹೇಗೆ ನೋಡ್ತಾ ಇದೆ, ಚುಟುಕು ಸಾಹಿತ್ಯವನ್ನ ಹೇಗೆ ಗ್ರಹಿಸ್ತಾ ಇದೆ ಅನ್ನೋದನ್ನು ಕೂಡ ನಾವು ಇಲ್ಲಿ ಅವಲೋಕನ ಮಾಡಿದಾಗ ಇದನ್ನೇ ಬದ್ಧತೆಯಿಂದ ಇಟ್ಕೊಂಡಂತ ಅರಸ್ ಅವರು ಚುಟುಕು ಸಾಹಿತ್ಯದ ಅಕಾಡೆಮಿಯನ್ನ ಕಟ್ಕೊಂಡು ಈ ಸಾಹಿತ್ಯ ಪ್ರಕಾರಕ್ಕೆ ಹಗಲಿರುಳು ದುಡಿತಾ ಇರ್ತಾರೆ. ಅವರಿಗೆ ಈ ಸಾಹಿತ್ಯದ ಎಲ್ಲ ಮನಸ್ಸುಗಳ ಪರವಾಗಿ ಅಭಿನಂದನೆಗಳು. ಈ ಚುಟುಕಿಗೆ ಇನ್ನೂ ವಿಸ್ತಾರವಾದ ಒಂದು ವೇದಿಕೆ ಸಿಗಲಿ ಅಂತ ನಾನು ಭಾವಿಸ್ತೇನೆ. ಯಾಕೆ ಅಂದ್ರೆ ನನಗೆ ಆ ಲೆವೆಲಲ್ಲಿ ಕುಂತ್ಕೊಳ್ಳೋಕೆ ಆಗುತ್ತಾ ಇರುವಾಗ ನನಗೆ ಬಹಳ ಆಶ್ಚರ್ಯ ಆಗಿತ್ತು.
ಆದ್ರೆ ಇವತ್ತು ತುಂಬಾ ಧೈರ್ಯ ಬಂದಿದೆ ಕೂತ್ಕೋಬಹುದು ಅಂತ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.